ಹಾಯ್ ನಮಸ್ಕಾರ, ನಾನು ನಿಮ್ಮ ಚಿರಾಗ್. ನನ್ನ ಚಾನಲಿಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಊರಿಗೆ ಬಂದಿದ್ದೆ. ದೀಪಾವಳಿ ಅಂದರೆ ಬರೀ ಪಟಾಕಿ ಹೊಡೆಯೋದು ಅಥವಾ ದೀಪ ಹಚ್ಚೋದಲ್ಲ. ಊರಲ್ಲಿ ಟ್ರೆಡಿಷ್ನಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಹೇಳ್ತಾ ಬರ್ತೀನಿ, ನೀವು ಕೇಳ್ತಾ ಬನ್ನಿ. ಇದು ದೀಪಾವಳಿ ಹಿಂದಿನ ದಿವಸದ ವಿಡಿಯೋ. ಇಲ್ಲಿ ಬಲೀಂದ್ರನ ಸ್ವಾಗತ ಮಾಡೋಕ್ಕೆ ಪಾತ್ರೆ ಮತ್ತು ಮನೆಗೆಲ್ಲ ರಂಗೋಲಿ ಹಚ್ತಾ ಇದ್ದಾರೆ. ಹೀಗೆ ಅಲಂಕಾರನೆಲ್ಲ ಮಾಡಿಕೊಂಡು ಬಲೀಂದ್ರನ ಕೂರಿಸ್ತಾರೆ. ಇದು ದೀಪಾವಳಿ ಮೊದಲನೇ ದಿನ, ಅಂದರೆ ಎಣ್ಣೆ ಸ್ನಾನ. ಇಲ್ಲಿ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಇಲ್ಲಿ ನೋಡಿ, ನಮ್ಮ ಅಜ್ಜಿ ನನಗೆ ಎಣ್ಣೆ ಹಚ್ತಾರೆ. ಅದಾದ್ಮೇಲೆ ನಾನು ಸ್ನಾನ ಮಾಡ್ತೀನಿ. जगमग जगमग सज रही दुनिया रंग बिरंगी दीपों की लड़ी. ಇಲ್ಲಿ ನನ್ನ ಕಸಿನ್ ಶರತಿಗೆ ಕೂಡ ಎಣ್ಣೆ ಹಚ್ತಾ ಇದ್ದಾರೆ. ಈಗ ನೋಡಿ, ಬಲೀಂದ್ರನ ಕೂರಿಸೋದು. ದೇವ್ರ ಮುಂದೆ ಈ ಥರ ಅಕ್ಕಿ ಕಾಯಿ ಎಲ್ಲ ಇಟ್ಬಿಟ್ಟು ಬಲೀಂದ್ರನ ಕೂರಿಸ್ತಾರೆ. ಬಲೀಂದ್ರ ಚಕ್ರವರ್ತಿ ಅಂದರೆ ಯಾರು ಗೊತ್ತಾ ನಿಮಗೆ? ಕಥೆ ಹೇಳ್ತೀನಿ, ಕೇಳಿ. ಬಲೀಂದ್ರ ಚಕ್ರವರ್ತಿ ಅಂದರೆ ಒಬ್ಬ ಅಸುರರ ರಾಜ, ಹಿರಣ್ಯಕಶಪವನ ಮರಿಮಗ, ಅಂದರೆ ಪ್ರಹ್ಲಾದನ ಮೊಮ್ಮಗ. ಬಲೀಂದ್ರ ಚಕ್ರವರ್ತಿ ಪ್ರಹ್ಲಾದನ ಥರನೇ ಹರಿಭಕ್ತನಾಗಿದ್ದ, ಹಾಗೆ ತುಂಬ ಸ್ಟ್ರಾಂಗ್ ಕೂಡ ಇದ್ದ. ಇದರಿಂದ ಏನೈತೆ ಅಂದರೆ ಎಲ್ಲ ದೇವತೆಗಳನ್ನೆಲ್ಲ ಸೋಲಿಸಿ ಎಲ್ಲ ಲೋಕವನ್ನು ಆಳಲಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಹಾಗೆ ದೇವತೆಗಳಿಗೂ ಕೂಡ ಹಿಂಸೆ ಆಗುತ್ತೆ. ಇದರಿಂದ ದೇವತೆಗಳು ಇನ್ನೊಮ್ಮೆ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಆದಮೇಲೆ ವಿಷ್ಣು ಇದಕ್ಕೊಂದು ಉಪಾಯವನ್ನು ಹೂಡ್ತಾನೆ. ಬಲಿ ಚಕ್ರವರ್ತಿ ಒಂದಿನ ಹೋಮವನ್ನು ಮಾಡ್ತಾ ಇರ್ತಾನೆ. ಆ ಹೋಮದಲ್ಲಿ ಏನು ಪ್ರತಿಜ್ಞೆ ಕೇಳ್ತಾನೆ ಅಂದರೆ, ಅವನು ಯಾರೇ ಏನೇ ಕೇಳಿದರೂ ದಾನವಾಗಿ ಕೊಡ್ತಾನೆ. ಹಾಗೆ ಇವನಿಗೆ ದಾನವ ಅಸುರ ಚಕ್ರವರ್ತಿ ಅಂತ ಇನ್ನೊಂದು ನೇಮ್ ಕೂಡ ಇದೆ. ಹಾಗೆ ಯಜ್ಞ ಮಾಡಬೇಕಾದ್ರೆ ವಿಷ್ಣು ವಾಮನ ಅವತಾರ ತಾಳಿ ಬರ್ತಾನೆ. ಹಾಗೆ ವಿಷ್ಣು ಏನು ಕೇಳ್ತಾನೆ ಅಂದರೆ, ನನಗೆ 3 ಹೆಜ್ಜೆ ಜಾಗ ಬೇಕು, ಕೊಡ್ತೀಯಾ ಅಂತ ಕೇಳ್ತಾನೆ. ಓ, ಇಷ್ಟು ಸಣ್ಣ ಹುಡುಗ, ಇವನಿಗೆ 3 ಹೆಜ್ಜೆ ಜಾಗ ಕೊಟ್ಟರೆ ನನಗೇನು ಲಾಸ್ ಆಗುತ್ತೆ ಅಂತ ಒಪ್ಕೊತಾನೆ. ಹಾಗೆ ವಿಷ್ಣು 3 ಹೆಜ್ಜೆ ಇಡ್ತಾನೆ. ಮೊದಲನೇ ಹೆಜ್ಜೆ ಇಟ್ಟಾಗ ವಿಷ್ಣು ಇಡೀ ಭೂಮಿಯನ್ನೇ ವಶಪಡಿಸ್ಕೊಡ್ತಾನೆ. 2ನೇ ಹೆಜ್ಜೆ ಇಟ್ಟಾಗ ಇಡೀ ಸ್ವರ್ಗಲೋಕವನ್ನೇ ವಶಪಡಿಸ್ಕೊತಾನೆ. 3ನೇ ಹೆಜ್ಜೆ ಇಡುವುದಕ್ಕೆ ಜಾಗನೇ ಇರಲಿಲ್ಲ. ಅದಕ್ಕೆ ಬಲೀಂದ್ರ ಏನು ಹೇಳ್ತಾನೆ ಅಂದರೆ, ನನ್ನ ತಲೆ ಮೇಲೆ ನಿನ್ನ ಹೆಜ್ಜೆ ಇಡು ಅಂತ. ಹಾಗೆ ವಿಷ್ಣು ಬಲೀಂದ್ರನ ತಲೆ ಮೇಲೆ ಕಾಲಿಡ್ತಾನೆ. ಆಗ ಬಲೀಂದ್ರ ಪಾತಾಳ ಲೋಕಕ್ಕೆ ಹೋಗುತ್ತಾನೆ. ಹೀಗೆ ಬಲೀಂದ್ರನ ಭಕ್ತಿಯನ್ನು ಮೆಚ್ಚಿ ವಿಷ್ಣು ಅವನಿಗೆ ಒಂದು ವರವನ್ನು ಕೊಡ್ತಾನೆ. ಆ ವರದಂತೆ ಬಲೀಂದ್ರ ಚಕ್ರವರ್ತಿ ಇಡೀ ಪಾತಾಳ ಲೋಕದ ಅಧಿಪತಿ ಆಗುತ್ತಾನೆ. ಹಾಗೆ ಇನ್ನೊಂದು ವರ ಕೂಡ ಕೊಟ್ಟಿರ್ತಾನೆ. ಅದೇನೆಂದರೆ, ಪ್ರತಿ ವರ್ಷ ಆಶ್ವೀಜ ಮಾಸದಲ್ಲಿ ಪ್ರತಿ ಮನೆಯಲ್ಲಿ ಅವನನ್ನು ಕೂರಿಸ್ಕೊಂಡು ಪೂಜೆ ಮಾಡಬೇಕು ಅಂತ ವರವನ್ನು ಕೊಡ್ತಾನೆ. ಅದರಂತೆ ದೀಪಾವಳಿ 3 ದಿನ ಬಲಿ ಚಕ್ರವರ್ತಿಯನ್ನು ಪೂಜೆ ಮಾಡಲಾಗುತ್ತೆ. ಮೊದಲನೇ ದಿನ ನರಕ ಚತುರ್ದಶಿ, ಅಂದರೆ ಬಲೀಂದ್ರನನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋ ದಿನ. ನಮ್ಮನೇಲಿ ಈ ಥರ ಕಾಯಿ, ಸಾಂಬಾರು ಸೌತೆಕಾಯಿ ಮತ್ತು ಅಡಿಕೆಗಳನ್ನೆಲ್ಲ ಅಲಂಕಾರ ಮಾಡಿ ಬಲೀಂದ್ರನನ್ನು ಪೂಜಿಸ್ತಾರೆ. ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ನಾನು ಜೌಟೆ ಬಾರಿಸ್ತಾ ಇದ್ದೀನಿ.
खुशियों की बहार सज रहे देखो घर संसार आ गया दीपों का त्योहार सुख के दीपक जल रहे घर अंग रंगोली से सजे रंग बिरंगी रोशनी से देखो आज आकाश खिले जगमग जगमग सज रही दुनिया रंग बिरंगी दीपों की लड़ियां मीठा खा लो मेरे यार आ गया दीपों का त्योहार जगमग जगमग सज रही दुनिया रंग बिरंगी दीपों की लड़ियां ತುಳಸಿ ಮುಂದೆ ಇಟ್ಟು ಪೂಜೆ ಮಾಡಾಯಿತು. ಈಗ ವಾಸ್ತು ಮುಂದೆ ಇಟ್ಟು ಪೂಜೆ ಮಾಡೋದು. ಈ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಕರ್ಕೊಂಡು ಬಂದು ದೇವ್ರ ಮುಂದೆ ಕೂರಿಸ್ತಾರೆ. ಈ ಥರ 3 ದಿನ ಬಲಿ ಚಕ್ರವರ್ತಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ದೀಪಾವಳಿಯನ್ನು ಸೆಲಿಬ್ರೇಟ್ ಮಾಡ್ತಾರೆ. ನಿಮಗೆ ದೀಪಾವಳಿ ಕಥೆ ಇಷ್ಟ ಆಯಿತಾ? ನನ್ನ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. देखो दीपों का त्योहार सबके घरों में हो माँ लक्ष्मी का वास सबको मिले श्री गणेश का आशीर्वाद सोने चांदी की हो निराली बरसात बम पटाखे फुलझड़ियों की हो सौगात देखो कैसे अमावस्या की रात जगमगाई है नए उपहार संग खुशियाँ लाई है आज दीपों का त्योहार दिवाली आई है रंग बिरंगी रोशनी में शहर पे जैसे परियों के पहरे पटाखों की आवाज से खिल उठे बच्चों के चेहरे साथ आया पूरा परिवार दिलों में है प्यार ही प्यार आ गया दीपों का त्योहार घर का कोई कोना खुशियों से न खाली हो सब और खुशहाल राम जी जब आए रोशन हुए दीपक पूरी अयोध्या जगमगाए सजा दो अयोध्या की तरह फिर से हर घर इस बार आ गया देखो दीपों का त्योहार सबके घरों में हो माँ लक्ष्मी का वास सबको मिले श्री गणेश का आशीर्वाद सोने चांदी